ಈ ಹೈಟು ಇದು ಇವಾಗ ನಾವು ಈ ಹೈಟ್ ಎಲ್ಲ ನೋಡ್ಬೇಕಂದ್ರೆ ಕನಕಪುರ ನಿಮ್ಗೆ ಗೊತ್ತಿರಂಗೆ ಏಕಲವ್ಯ ಅಂತಿದೆ. ಆ ಏಕಲವ್ಯನ ಹೈಟ್ ಇವಾಗ್ಲೇ ಇದೆ ನೀವು 4 ಕಲ್ಲಿಗೆ. ಸಾಧಾರಣವಾಗಿ ತಲೆ ಎತ್ತಿದ್ರೆ 8 ಅಡಿ ತಲೆ ಎತ್ತುತ್ತಾನೆ. ಇವ್ರು ಹೇಳ್ತಾರೆ 8 ಅಡಿ ತಲೆ ಎತ್ತುತ್ತಾನೆ ಅಂತ. ನೋಡಿ ಒಳ್ಳೆ ನಾಗರಾವ್ ತರ ತಲೆ ಎತ್ಕೊಂಡು ನಾಗರಾವ್ ತರನೇ ಬುಸ್ಕೊಡ್ತಿದ್ದ ನೋಡಿ. ನೋಡಿ ನಾಗರಾವ್ ತರ ಬುಸ್ಕೊಡ್ತಿದ್ದಾನೆ ನೋಡಿ, ನೀವು ನೋಡ್ತಿದ್ದೀರಾ. ಇವರು ಎಷ್ಟು ಚೆನ್ನಾಗಿ ಹೇಳಿದ್ರೆ ಮಗು ತರ ಅವ್ರ ಮಾತು ಕೇಳುತ್ತೆ ನೋಡಿ ಸ್ನೇಹಿತರೆ. ಓಕೆ ಇಳಿಸಿ ನೋಡೋಣ ಸರ್. ಇಳಿಯ ಸುಗ್ರಿ ಇಳಿಯ ಇಳಿಯ ಮತ್ತೆ ಎತ್ತು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮುದ್ದ ಮಾತು ಕೇಳ್ತಿದ್ದಾನೆ. ಮಕ್ಕಳು ಕೂಡ 2 ಸಲ ಕೇಳ್ತಾರೆ, 3ನೇ ಸಲ ಹೋಗಪ್ಪ ಅಂತ ಬೈದ್ ಬಿಡ್ತಾರೆ. ಆದ್ರೆ ಇದು ನೀವು ಎಷ್ಟು ಸಲ ಹೇಳಿದ್ರು ನೀವು ಹೇಳಿದ್ ಕೇಳ್ತೀನಿ ಅಂತ ಅವ್ರ ಮಾತು ಕೇಳುತ್ತೆ ಸ್ನೇಹಿತರೆ. ಇವಾಗ ನೋಡಿ ನಾನು ಏನೇ ಒಂದು MA ಡಿಗ್ರಿ ಮಾಡ್ಕೊಂಡಿದ್ರು ನಮ್ಮ ಡಿಗ್ರಿ ನನಗೆ ಇದು ಮಾಡಲಿಲ್ಲ. ಇವಾಗ ಒಂದು ಓರಿ ನನಗೆ ಹೆಸರು ತಂದು ಕೊಡ್ತಿದೆ. ಹಾಗಾಗಿ ಒಂದು ಈ ಥರ ಚಾಟ ಕಲೀರಿ, ಹುಡುಗಿ ಹುಚ್ಚು ಬಿಡಿ ಓರಿ ಹುಚ್ಚು ಕಲೀರಿ ಅಂತ ಹೇಳ್ತೀನಿ ನಾನು. ಸ್ನೇಹಿತರೆ ನೋಡಿ, ಇಷ್ಟು ದಿನ ಗಾಡಿ ರೇಸಿನ ಫೀಲ್ಡಲ್ಲಿ ಅನೇಕ ಚಾಂಪಿಯನ್ ರಾಸುಗಳನ್ನು ನಾನು ವಿಡಿಯೋ ಮಾಡಿ ತೋರಿಸಿದ್ದೆ ಸ್ನೇಹಿತರೆ. ಆದರೆ ಈ ದಿನದ ಒಂದು ವಿಡಿಯೋದಲ್ಲಿ ನೋಡಿ, ಈ ಹಳ್ಳಿಕರನ್ನ ಸಂರಕ್ಷಣೆ ಮಾಡಬೇಕು ಅಂತ ತುಂಬ ವಿಡಿಯೋಗಳಲ್ಲಿ ಹೇಳ್ತಿರ್ತೀವಿ ಸ್ನೇಹಿತರೆ. ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋಕ್ಕೆ ಸ್ನೇಹಿತರೆ, ಇಂಥ ಒಂದು ದೊಡ್ಡ ಹಳ್ಳಿಕರ್ ಬೀಜದ ಗೂಳಿಗಳಿಂದ ನಾವು ಹಳ್ಳಿಕರ್ ರಾಸುಗಳನ್ನು ಒಂದು ಸಂರಕ್ಷಣೆ ಮಾಡ್ಬೋದು. ಯಾವ ರೀತಿ ಅಂದರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ, ಪ್ಯೂರ್ ಹಳ್ಳಿಕರ್ ತಳಿಯ ಹಸುಗಳನ್ನ ಕ್ರಾಸ್ ಮಾಡೋ ಮುಖಾಂತರ ತಳಿಗಳು ಬೀಳ್ತವೆ. ಅದರಿಂದ ಆ ಎತ್ತುಗಳನ್ನ ಸಾಕೋದ್ರಿಂದ ಹಳ್ಳಿಕರ್ ತಳಿಗಳು ಸಂರಕ್ಷಣೆ ಆಗ್ತವೆ ಸ್ನೇಹಿತರೆ. ನೋಡಿ ನೀವು ನೋಡ್ತಿದ್ದೀರಾ, ಇದ್ರ ಹೆಸರು ಸುಗ್ರೀವ ಅಂತ. ಇದುವರೆಗೂ 301 ಹಳ್ಳಿಕರ್ ತಳಿಯ ರಾಸುಗಳಿಗೆ ಒಂದು ಜನ್ಮ ನೀಡಲು ಸಹಾಯಕಾರಿಯಾಗಿದೆ ಸ್ನೇಹಿತರೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಲ್ಲೆಕೆರೆ ಅಂತ ಗ್ರಾಮ ಸ್ನೇಹಿತರೆ. ಈ ಗ್ರಾಮದಲ್ಲಿದ್ದೀನಿ ನೋಡಿ. ಈ ಗ್ರಾಮದ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳಿಂದ ಆಗಿರ್ಬೋದು, ದೊಡ್ಡ ತಾಲೂಕುಗಳಿಂದನೂ ಕೂಡ ಬಂದು ಇಲ್ಲಿ ಕ್ರಾಸ್ ಮಾಡಿಸ್ಕೊಂಡು ಹೋಗ್ತಿರಂತೆ. ನೋಡಿ 301 ಹಳ್ಳಿಕರ್ ತಳಿಗಳಿಗೆ ತಂದೆ ಅಂತಾನೆ ಹೇಳ್ಬೋದು ಇದನ್ನ. ಎಷ್ಟು ಎತ್ತರವಾದ ರಾಸು ನೋಡಿ, ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ನಾವು ಇಷ್ಟು ದಿನ ಅನೇಕ ಎತ್ತುಗಳನ್ನ ವಿಡಿಯೋ ಮಾಡಿದ್ದೆ, ಆದ್ರೆ ನಾನು ನೋಡಿರೋದ್ರಲ್ಲಿ 4 ಹಲ್ಲಿನ ರಾಸು ಇದು. ಇಷ್ಟೊಂದು ತುಂಬ ಎತ್ತರದ ರಾಸು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಅದರ ಮಾಲೀಕರು ಇಲ್ಲೇ ಇದ್ದಾರೆ. ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತಿದ್ದಾರೆ, ಯಾವ ರೀತಿಯಾದ ಒಂದು ಹಳ್ಳಿಕರ್ ಸಂರಕ್ಷಣೆಯ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ. ದಯವಿಟ್ಟು ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ನಮಸ್ತೆ ಸರ್, ನಿಮ್ಮ ಹೆಸರು, ನಿಮ್ಮ ಪ್ರಾಪರು, ನಿಮ್ಮ ಎತ್ತಿನ ಹೆಸರೆಲ್ಲ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಬಂದು ಆದರ್ಶ್ ಅಂತೇಳಿ. ನಂದು ಮೂಲತಃ ಕಲ್ಕೆರೆ ನಂದು. ನಾನು ಬಂದ್ಬಿಟ್ಟು ಎಜುಕೇಷನಲ್ಲಿ ಇದ್ದೀನಿ. ಇದ್ರ ಹೆಸರು ಬಂದ್ಬಿಟ್ಟು ಸುಗ್ರೀವ ಅಂತೇಳಿ. ಈಗ ಹಳ್ಳಿ ಕಡೆ ಹೇಳ್ಬೇಕು ಅಂದ್ರೆ, ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬೀಜದೋರಿ. ಬೀಜಕ್ಕೆ ಅಂದ್ರೆ ಹಸಿ ಕ್ರಾಸ್ ಮಾಡ್ಸೋಕ್ಕೋಸ್ಕರ, ಮೇಟ್ ಮಾಡ್ಸೋಕ್ಕೋಸ್ಕರ ಇಟ್ಕೊಂಡಿರೋದು ಇದು. ಇದ್ರ ಹೆಸರು ಸುಗ್ರೀವ ಅಂತೇಳಿ. ಇವಾಗ 4 ಕಲ್ಲು ಇವನಿಗೆ. ಒಂದು ಹೆಚ್ಚು 301 ಹಸು ಹೆಚ್ಚು ಕ್ರಾಸ್ ಮಾಡಿದ್ದಾನೆ, ಆಕ್ಚುಲಿ ಮೇಟ್ ಮಾಡಿದ್ದಾನೆ. ಸರ್, ಅಂದ್ರೆ ಇದು 301 ಕರುಗಳ ತಂದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕ್ರಾಸ್ ಆಗಿದೆ. ಒಂದು 60-70 ಕರುಗಳು ಬಿದ್ದಿದಾವೆ. ನೆಕ್ಸ್ಟ್ ಬೀಳುತ್ತೆ ಏನಾದ್ರೆ ಅದ್ರದ್ದು ಡ್ಯೂರೇಷನ್ ಬಂದಾಗ ಬೀಳುತ್ತೆ ಅಣ್ಣ. ಸರ್, ಇದು ಯಾವ ರೀತಿಯಾದ ಕ್ರಮ ನಿಮ್ಮ ಒಂದು ಹಳ್ಳಿಕರ್ ಸಂರಕ್ಷಣೆಗೋಸ್ಕರನೇ ಇದು ನೀವು ಮಾಡ್ತಾ ಇರೋದಂತಾನ? ಹೌದಣ್ಣ. ಯಾಕೆಂದ್ರೆ ನಮ್ ಕಡೆ ಇಲ್ಲಿ ಈಗ ಮೈಸೂರು, ಈಗ ಕಡೆ ಈಗ ರಾಮನಗರ, ಕನಕಪುರ, ಈಗ ಆ ಕಡೆ ಎಲ್ಲ ಹೋದ್ರೆ ಒಳ್ಳೊಳ್ಳೆ ಜಾತಿ ಎತ್ತುಗಳಿದಾವೆ. ಹಳ್ಳಿಕಾರು ಒಳ್ಳೆ ಪ್ಯೂರ್ ಜಾತಿ. ಹಳ್ಳಿಕಾರ ಅನ್ನೋದಕ್ಕಿಂತ ನಾಟಿ ಎತ್ತು ತುಂಬಾ, ಅಂದ್ರೆ ನಾಟಿ, ಮುಂಚೆ ನಾಟಿ ಅಂತ ಹೇಳ್ತಾ ಕರಿತಾ ಇದ್ರು, ಇವಾಗ ಹಳ್ಳಿಕಾರ ಅಂತ ಸ್ವಲ್ಪ ಹೆಸರು ಬದಲಾಯಿಸಿದ್ದಾರೆ. ಈಗ ಹಾಗಾಗಿ ನಾವು ಇಲ್ಲಿ ಓರಿನ ತಗೊಂಬಂದು, ನನಗೆ ತುಂಬಾ ಇತ್ತು ಅಂದ್ರೆ, ನನಗೆ ನಾಟಿ ಎತ್ತು ಕಟ್ಟಬೇಕು ಅಂದ್ರೆ ಕಸಿ ಎತ್ತು ಕಟ್ಬೇಕು ಅಂತ ಇಷ್ಟ ಇಲ್ಲ. ಈ ತರ ಬೀಜದ ಓರಿ ಸ್ವಲ್ಪ ಅಗ್ರೆಸಿವ್ ಇರಬೇಕು, ಆ ತರ ಇದನ್ನ ಕಟ್ಬೇಕಂತ ತುಂಬಾ ಇಷ್ಟ. ಆಮೇಲೆ ಅಲ್ಲಿ ಹಳ್ಳಿಕಾರು, ಈ ನಾಟಿ ದನ, ಈ ಕರುಗಳು, ನಾಟಿ ಕರುಗಳು ಈ ಕಡೆ ಬೀಳ್ಬೇಕು ಅಂತ ಹೇಳಿ ತುಂಬಾ ಇಷ್ಟ ಇತ್ತು. ಹಾಗಾಗಿ ತಗೊಂಬಂದು ಕಟ್ಟಿದೆ. ತುಂಬಾ ಚೆನ್ನಾಗಿ ಬಂದಿದ್ದಾನೆ, ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಕರುಗಳು ಕೂಡ ತುಂಬಾ ಚೆನ್ನಾಗಿ ಬೀಳ್ತಾ ಇದಾವೆ. ಇನ್ನೊಂದು ಸ್ನೇಹಿತರೆ, ಇದು ಹೇಳದಂತೆ ಕೇಳೋ ಅಂತ ರಾಸು ನೋಡಿ. ಅಂದ್ರೆ ಬೀಜದ ಹಳ್ಳಿಕರ್ ರಾಸು ಅಂದ್ರೆ ತುಂಬಾ ಅಗ್ರೆಸಿವ್ ಆಗಿರುತ್ತೆ, ಭಯ ಪಡ್ತಾರೆ ಜನ. ಆದ್ರೆ ರಂಗಲ್ಲ,
ಸ್ವಂತ ತಮ್ಮನ ತರ ಇವರು ಟ್ರೀಟ್ ಮಾಡ್ತಾರೆ, ಇವ್ರ ತಂದೆ ತಾಯಿ ಇದನ್ನ ಮಗನ ತರ ಟ್ರೀಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅವ್ರು ಏನ್ ಹೇಳಿದ್ರು ಕೇಳ್ತೆ, ಇದ್ರ ಮೇಲೆ ಬಾ ಅಂದ್ರೆ ಬರುತ್ತೆ, ಇಳಿ ಅಂದ್ರೆ ಇಳಿಯುತ್ತೆ ಸ್ನೇಹಿತರೆ. ನಿಜವಾಗಿ ಖುಷಿ ಆಗುತ್ತೆ. ನಾವು ನೋಡ್ಬಹುದು ಈ ನಾಯಿಗಳಿಗೆ, ನಾವು ನೋಡಿರ್ತೀವಿ ಅವ್ರು ಏನ್ ಹೇಳಿದ್ರು ಕೇಳೋ ತರ ಎಲ್ಲ ಸಾಕೊಂಡಿರ್ತಾರೆ. ಆದ್ರೆ ನೋಡಿ, ರೈತನ ಬೆನ್ನೆಲುಬು ನಮ್ಮ ಹಳ್ಳಿಕಾರು ರಾಸುನು ಕೂಡ ಅದೇ ರೀತಿಯಾಗಿ ಮಾತು ಕೇಳುತ್ತೆ ಅಲ್ವಾ ಸರ್? ಹೌದು ಹೌದು ಹೌದು, ತುಂಬಾ ಚೆನ್ನಾಗಿ ಮಾತು ಕೇಳ್ತಾನೆ. ಬೇರೆಯವ್ರಿಗೆ ಅಗ್ರೆಸಿವ್ ಸ್ವಲ್ಪ, ಬಟ್ ನಮ್ಮ ಮನೆಯವರಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ನಮ್ಮ ಮನೇಲಿ ಒಬ್ಬ ಆಗ್ಬಿಟ್ಟಿದ್ದಾನೆ ಇವನು ಅಣ್ಣ. ತುಂಬಾ ಚೆನ್ನಾಗಿ, ತುಂಬಾ ಇಷ್ಟ ಇವ್ ನಮ್ಗೆ. ಈ ಹೈಟು ಇದು ಇವಾಗ ನಾವು ಈ ಹೈಟ್ ಎಲ್ಲ ನೋಡ್ಬೇಕಂದ್ರೆ ಕನಕಪುರ ನಿಮ್ಗೆ ಗೊತ್ತಿರಂಗೆ ಏಕಲವ್ಯ ಅಂತಿದೆ. ಆ ಏಕಲವ್ಯನ ಹೈಟ್ ಇವಾಗ್ಲೇ ಇದ್ದಾನೆ ಇವನು 4 ಅಲ್ಲಿಗೆ. ಹೌದಣ್ಣ. ತುಂಬಾ ಈಗ ಈ ಸುತ್ತಮುತ್ತವರೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ. ಅಣ್ಣ ಓರಿ ಮಾರ್ಬೇಡ್ರಿ ದಯವಿಟ್ಟು, ತುಂಬಾ ಅನುಕೂಲ ಆಗ್ತಿದೆ, ಅನುಕೂಲ ಆಗ್ತಿದೆ ಅಂತಂತೆಲ್ಲ ಹೇಳ್ತಿದ್ದಾರೆ. ಏನ್ ತೊಂದರೆ ಇಲ್ಲ. ನಮಗೆ ಇದನ್ನ ಕಟ್ ತುಂಬಾ ಖುಷಿ ಆಗ್ತಿದೆ. ಸ್ನೇಹಿತರೆ ನೋಡಿ, ಇವರು ಅವರ ತಂದೆ, ಇವರು ಹಳೆ ಚಾಂಪಿಯನ್ ಡ್ರೈವರ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಎತ್ತಿನ ಗಾಡಿ ರೇಸನ್ನೆಲ್ಲ ತುಂಬಾ ಭಾಗವಹಿಸಿದ್ರಂತೆ ಸ್ನೇಹಿತರೆ. ಈಗ ನೋಡಿ, ಒಂದು ಬೀಜದ ಹಳ್ಳಿಕರ್ ಎತ್ತನ್ನ ಸಾಕುವ ಮೂಲಕ ಹಳ್ಳಿಕರ್ ಸಂರಕ್ಷಣೆಯ ಕ್ರಮವನ್ನ ಕೈಗೊಂಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ ಪರಿಚಯ ಮಾಡ್ಕೊಡಿ ಜನತೆಗೆ. ಕಲ್ಕೆರೆ, ನಮ್ದು ರವಿಕುಮಾರ್ ಅಂತ, ಆದರ್ಶ ಅವ್ರ ತಂದೆ ನಾವು. ನಾವೊಂದು ಹಳ್ಳಿ ಕರುವರಿ ಕಟ್ಟಿದೀವಿ. ಮುಂದೆ ಹಳ್ಳಿಕರೆಲ್ಲ ಬೆಳಿಬೇಕು ಅಂತ ಭಾರಿ ಆಸೆ ನಮಗೆ. ಗಾಡಿ ರೇಸ್ ಅಲ್ಲಿ ಹಿಂದೆ ಭಾಗವಹಿಸಿದೀರಾ, ಅನೇಕ ಹಳ್ಳಿಕರ್ ತಳಿ ರಾಸನ್ನು ಕಟ್ಟಿರ್ತೀರಾ. ಆದ್ರೆ ಈಗ ನೀವು ಅದನ್ನ ಬಿಟ್ಟು ಹಳ್ಳಿಕರ್ ಬೀಜದ ಗುಳಿ ಕಟ್ಟಿದಿರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಎಲ್ಲ ಹಳ್ಳಿಕರ್ ಬೆಳಿಲಿ ಅಂತ ಭಾರಿ ಆಸೆ ಸರ್. ಬೀಜದ ಗುಳಿ ಕಟ್ಟಿದ ಉದ್ದೇಶನೇ ಅದು. ಇನ್ನೂ ಒಂದು ಒಳ್ಳೆ ಯಾವ್ದಾರು 800 ಬ್ಲಡ್ ತರಬೇಕು ಅಂತಿದೀವಿ. ಧನ್ಯವಾದಗಳು ಸರ್. ಸರ್ ಅಂದ್ರೆ ಇವತ್ತಿನ ದಿನಗಳಲ್ಲಿ ಹಳ್ಳಿಕರ್ ಅಂದ್ರೆ ಕಮ್ಮಿ ಆಗಿದೆ ಒಂದು ಸಂರಕ್ಷಣೆ. ಈ ಗಾಡಿ ರೇಸ್ ಇಂದ ಸ್ವಲ್ಪ ಉಳ್ಕೊಂಡಿದೆ, ಈಗ ಹಬ್ಬದಿಂದ ಸ್ವಲ್ಪ ಉಳ್ಕೊಂಡಿದೆ. ಈಗ ನಮ್ಮ ಭಾಗದಲ್ಲಿ ಹಳ್ಳಿಕಾರ್ ಸ್ವಲ್ಪ ಕಮ್ಮಿ. ನಾವು ಏನಂದ್ರೆ ಮೈಸೂರು ಭಾಗಕ್ಕೆ ಹೋಗ್ಬೇಕಾಗತ್ತೆ ತಗೊಳಕ್ಕೆ. ಈಗ ನಿಮ್ಮ ಒಂದು ಪರಿಚಯ ಗೊತ್ತಾ ನಮ್ಮ ಭಾಗದ ಜನಗಳಿಗೆ ಗೊತ್ತು ಅಣ್ಣ. ಆಲ್ಮೋಸ್ಟ್ ಆಲ್ ಕೆಲವು ಜನಕ್ಕೆ ಇವಾಗಲೇ ಗೊತ್ತಾಗ್ಬಿಟ್ಟಿದೆ. 1.5 ವರ್ಷ ಆಯ್ತು ಇವಾಗ ಇದನ್ನ ತಗೊಂಬಂದು. ಗೊತ್ತಿದೆ. ಜನ ಈಗೆಲ್ಲ ಹುಡ್ಕೊಂಡು ಫೋನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಇಸ್ಕೊಂಡು ಪಾಪ ಹುಡುಕೊಂಡು ಫೋನ್ ಮಾಡ್ತಾರೆ. ಮಾಡೋದ್ರಿಂದ ನಾವೇನು ಮತ್ತೆ ರೆಸ್ಪಾನ್ಸ್ ಮಾಡ್ತೀವಿ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀವಿ. ನಮಗೂ ಬೇರೆ ಕೆಲವುಗಳು ಕೆಲಸಗಳಿದ್ರೆ ಇಲ್ಲ ಅಣ್ಣ ಆಗಲ್ಲ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ನಾವು ಫ್ರೀ ಇದ್ರೆ ಬನ್ನಿ ಕ್ರಾಸ್ ಮಾಡಿಸ್ಕೊಡ್ತೀವಿ, ಏನ್ ತೊಂದರೆ ಇಲ್ಲ ಅಂತ ಎಲ್ಲ ಹೇಳ್ತೀವಿ ಅಣ್ಣ. ಸರ್ ಮತ್ತೆ ಇನ್ನೊಂದು, ಈ ವಿಡಿಯೋನ ತುಂಬಾ ಜನ ನೋಡ್ತಾ ಇರ್ತಾರೆ, ಹಳ್ಳಿಕರ್ ಅಭಿಮಾನಿಗಳು. ಅವರು ಕೂಡ ಇದನ್ನ ಹುಡ್ಕೊಂಬಂದು ಇಂಥ ಒಂದು ರಾಸುವಿನ ತಕ್ಕಂತೆ ಒಂದು ಕರು ಪಡಿಬೇಕು ಅಂತ ಇಷ್ಟಪಟ್ಟು ಬಂದ್ರೆ ಅವರಿಗೆ ನಿಮ್ಮ ಒಂದು ನಂಬರ್ ಮುಖಾಂತರ ಹೇಳಿ, ಅವರು ಇಲ್ಲಿ ನಿಮ್ ಕಾಂಟ್ಯಾಕ್ಟ್ ಮಾಡ್ಲಿ. ತೊಂದರೆ ಇಲ್ಲ. ನನ್ನ ನಂಬರ್ ಬಂದ್ಬಿಟ್ಟು 6362403614. ಆದರ್ಶ್ KR ಅಂತೇಳಿ, ಕಲ್ಕೆರೆ ಅಂತರಗಟ್ಟೆಯಿಂದ ಸಂಕಲಾಪುರ ಗೇಟಿಂದ ಈ ಕಡೆ ರೈಟಿಗೆ ಬಂದ್ರೆ ಕಲ್ಕೆರೆ ಸಿಗುತ್ತೆ. ನೀವು ಯಾವಾಗಲೇ ಎನಿ ಟೈಮ್ ಈ ನಂಬರ್ಗೆ ಕಾಲ್ ಮಾಡ್ಕೊಂಡು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ತಂದೆಯವರು ಇರ್ತಾರೆ, ನಮ್ಮ ತಂದೆಯವರು ಕ್ರಾಸ್ ಮಾಡಿಕೊಡ್ತಾರೆ, ತೊಂದರೆ ಇಲ್ಲ. ಅವರಿಗೆಲ್ಲ ಅಭ್ಯಾಸ ಆಗೋಗಿದೆ, ಕ್ರಾಸ್ ಮಾಡಿಕೊಡ್ತಾರೆ, ಏನು ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ, ಈ ನಂಬರ್ ಇದನ್ನ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಈ ರೀತಿಯಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಇಲ್ಲಿ ಬಂದು ನೀವು ಇಂಥ ಒಂದು ಮುದ್ದಾದ ಹಳ್ಳಿಕರ್ ಕರುವನ್ನ ಪಡಿಬಹುದು. ನಾಳೆ ದಿನ ನೀವು ಈ ಕರುವಿನಿಂದ ಒಂದು ಗಾಡಿ ರೇಸಲ್ಲಿ ಹೆಸರು ಮಾಡ್ಬೋದು, ಇಲ್ಲ ಹಬ್ಬದಲ್ಲಾರು ಹೆಸರು ಮಾಡ್ಬೋದು. ತುಂಬಾ ಖುಷಿ ಆಗುತ್ತೆ. ಒಟ್ಟು ನಿಮ್ಮನೆಲ್ಲಂತೂ ಒಂದು ಹಳ್ಳಿಕರ್ ರಾಸು ಮಕ್ಕಳ ತರ ಓಡಾಡ್ಕೊಂಡಿರುತ್ತೆ ಸ್ನೇಹಿತರೆ. ನೋಡಿ ತುಂಬಾ ಚೆನ್ನಾಗಿದೆ. ಇದರ ಹೈಟ್ ನೋಡ್ತಾ ಇದ್ರೆ ನಮಗೆ ಭಯ ಆಗುತ್ತೆ, ಆದ್ರೆ ಅವ್ರ ಪಕ್ಕದಲ್ಲಿ ಇರೋದ್ರಿಂದ ನಮಗೆ ಏನು ಫೀಲ್ ಬರ್ತಾ ಇಲ್ಲ. ತುಂಬಾ ಒಳ್ಳೆ ಒಂದು ಮುದ್ದಾದ ಎತ್ತು ಅನ್ನೋ ರೇಂಜ್ ಫೀಲ್ ಬರ್ತಿದೆ. ಸರ್ ಮತ್ತೆ ಸಾಕಾಣಿಕೆ ಇದನ್ನ ಈ ಬೀಜದ ಗೂಳಿಯಿಂದ ಸಪರೇಟ್ ಆಗಿ ಏನಾದ್ರು ಕೊಟ್ಟು ತಿನ್ನಿಸ್ತೀರಲ್ಲ, ಯಾವ ರೀತಿ ಸಾಕಾಣಿಕೆ? ಏನು ಇಲ್ಲ ಅಣ್ಣ, ಏನ್ ಮಾಮೂಲಿ ದನಗಳಿಗೆ ಏನ್ ಇಡ್ತೀವೋ, ಈ ನಾಟಿ ದನಗಳಿಗೆ ಏನ್ ಇಡ್ತೀವೋ ಅದೇ ತರ ಇದಕ್ಕೂ ಅಷ್ಟೇ ಹಾಕ್ತಿವಿ. ಅಷ್ಟು ಹಾಕ್ಬೇಕಂತ ಹಾಲು ಹಾಕ್ತಿವಿ, ಸ್ವಲ್ಪ ಮೊಟ್ಟೆ ಕೊಡ್ತೀವಿ. ಅಂತಂದ್ರೆ ಅದು ಸೀಮೆನ್ ಅಂದ್ರೆ ರೀಪ್ರೊಡಕ್ಟ್ ಆಗ್ಬೇಕಲ್ಲ, ಹಾಗಾಗಿ ಹಾಲು ಹಾಕ್ತಿವಿ, ಮೊಟ್ಟೆ ಹಾಕ್ತಿವಿ. ಇನ್ನೇನ್ ತಿಂಡಿ ಬೂಸಾಗಳು, ಕೆಲವು ಹತ್ತಿ ಕಾಳು, ಈ ಟೈಪ್ ಹಾಕ್ತಿವಿ ಅಷ್ಟೇ ಅಣ್ಣ. ಮತ್ತೆ ಈ ಲೆಂತು, ಈ ಪನ್ನ ಇವಾಗಲೇ ಕಮ್ಮಿ, ಸುಮ್ಮನೆ ಸಾಧಾರಣವಾಗಿ ತಲೆ ಎತ್ತಿದ್ರೆ 8 ಅಡಿ ತಲೆ ಎತ್ತುತ್ತಾನೆ. ಅದಕ್ಕೋಸ್ಕರ ಜನ ಕೂಡ ಭಾರಿ ರೆಸ್ಪಾನ್ಸ್ ಇದೆ. ಓರಿನ ಯಾವತ್ತು ಮರಿಲೇಬೇಡ್ರಿ ಅಣ್ಣ, ಮಾರಲೂ ಬೇಡ್ರಿ, ಇದು ಮಾಡಲೇಬೇಡ್ರಿ, ಮತ್ತೆ ಇನ್ನೊಂದು ತಗೊಂಬನ್ನಿ, ಇದೇ ಕಾಲಕ್ಕೆ ಇದೇ ತಮ್ಮನಾಗಿ ಇನ್ನೊಂದು ತಗೊಂಬನ್ನಿ ಅಂತ ಹೇಳ್ತಾರಣ್ಣ. ಸ್ನೇಹಿತರೆ ನೀವು ನೋಡ್ಬೋದು, ನೋಡಿ ಅಲ್ಲಿದೆಯಲ್ಲ ಆ ಕಂಬ, ಇಲ್ಲಿದೆಯಲ್ಲ ಈ ಕಂಬ, ಈ 2 ಕಂಬದ ಹೈಟ್ ಇದ್ದಾನೆ ಸ್ನೇಹಿತರೆ. ಅದ್ರ ಕೊಂಬ್ ನೋಡಿ, ಈ ಕಂಬದ ಎಷ್ಟು ಎತ್ತರ ನಿಂತೆ 8 ಅಡಿ. ಇವ್ರು ಹೇಳ್ತಾರೆ 8 ಅಡಿ ತಲೆ ಎತ್ತುತ್ತಾನೆ ಅಂತ. ನೋಡಿ ಒಳ್ಳೆ ನಾಗರಾವ್ ತರ ತಲೆ ಎತ್ಕೊಂಡು ನಾಗರಾವ್ ತರನೇ ಬುಸ್ಕೊಡ್ತಿದ್ದಾನೆ ನೋಡಿ. ನೋಡಿ ನಾಗರಾವ್ ತರ ಬುಸ್ಕೊಡ್ತಿದ್ದಾನೆ, ನೀವು ನೋಡ್ತಿದ್ದೀರಾ. ಇವರು ಎಷ್ಟು ಚೆನ್ನಾಗಿ ಹೇಳಿದ್ರೆ ಮಗು ತರ ಅವ್ರ ಮಾತು ಕೇಳುತ್ತೆ ನೋಡಿ ಸ್ನೇಹಿತರೆ. ಓಕೆ, ಇಳಿಸಿ ನೋಡೋಣ ಸರ್. ಇಳಿಯ ಸುಗ್ರಿ, ಇಳಿಯ ಹತ್ತು, ಮತ್ತೆ ಹತ್ತು.
ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮುದ್ದ ಮಾತು ಕೇಳ್ತಿದ್ದಾನೆ. ಮಕ್ಕಳು ಕೂಡ 2 ಸಲ ಕೇಳ್ತಾರೆ, 3ನೇ ಸಲ ಹೋಗಪ್ಪ ಅಂತ ಬೈದು ಬಿಡ್ತಾರೆ. ಆದರೆ ಇದು ನೀವು ಎಷ್ಟು ಸಲ ಹೇಳಿದ್ರು ನೀವು ಹೇಳಿದ್ ಕೇಳ್ತೀನಿ ಅಂತ ಅವ್ರ ಮಾತು ಕೇಳುತ್ತೆ ಸ್ನೇಹಿತರೆ. ಅದಕ್ಕೆ ಅಲ್ವಾ ತನ್ನ ಸ್ವಂತ ಮಕ್ಕಳು ಕೂಡ ಮರ್ಯಾದೆ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಸಾಕಿದ ದೊರೆಗೆ ತುಂಬ ಸ್ವಾಮಿ ನಿಷ್ಠೆಯಿಂದ ಮರ್ಯಾದೆ ಕೊಡ್ತವೆ. ಹಳ್ಳಿಕರ ಆಗಿರ್ಬೋದು, ಅಮೃತ್ ಮಲ್ ಆಗಿರ್ಬೋದು, ಇವೆಲ್ಲ ನಮ್ಮ ದೇಶೀಯ ತಳಿಗಳು. ಇವುಗಳನ್ನು ಒಂದು ಸಂರಕ್ಷಣೆಯ ಕ್ರಮ ಕೈಗೊಳ್ಳೋದು ತುಂಬ ಮುಖ್ಯವಾದದ್ದು ಸ್ನೇಹಿತರೆ. ಅಂಥ ಒಂದು ಕ್ರಮ ಕೈಗೊಂಡಿದ್ದಾರೆ ಇವರು. ತುಂಬ ಖುಷಿ ಆಗುತ್ತೆ. ಏನಂತ ಹೇಳ್ತೀನಿ ಅಂತಂದ್ರೆ ನಮ್ಮ ನಾಟಿ ದನನ ಉಳಿಸ್ಬೇಕು ನಾವು. ಏಕೆ ಅಂತಂದ್ರೆ ನಮ್ಮ ಕಡೆ ಇವಾಗ ತುಂಬಾ ರೇಟ್ ಆಗ್ಬಿಟ್ಟಿದೆ, ದನಗಳು ತುಂಬಾ ದುಬಾರಿ ಹೇಳ್ತಾರೆ. ಈ ತರ ನೀವು ಒಂದೊಂದು ಹಸುಗಳು ತಗೊಂಬಂದು ಈ ತರ ಎಲ್ಲೋ ಒಂದು ಸ್ವಲ್ಪ ಒಂದ್ ದಿವಸ ಈಟಿಗೆ ಬಂದಿದ್ದ ದಿವಸ ಶ್ರಮ ಪಟ್ಟು ಒಂಚೂರು ಕ್ರಾಸ್ ಮಾಡಿಸ್ಕೊಂಡು ಹೋದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಅಲ್ಲೋಗಿ ಲಕ್ಷಾಂತರ ರೂಪಾಯಿ ಗಟ್ಟಲೆ ತಂದು ಇದು ದುಡಿಮೆ ಮಾಡಕ್ಕೆ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಕ್ರಾಸ್ ಮಾಡಿಸ್ಕೊಂಡು ಹೋದ್ರೆ ಅದೇ ತರ ಇದೇ ಟೈಪ್ ಕರಗಳು ಬೀಳ್ತವೆ. ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಪಾಪ ಅಲ್ಲಿಂದ ರೇಟು, ಅಲ್ಲಿನ ಸಿಚುವೇಶನ್ ಹಂಗಿರುತ್ತೆ, ಅವ್ರ ರೇಟು ಅಷ್ಟು ಇರುತ್ತೆ. ಅಲ್ಲಿಂದ ಭಾಗದಲ್ಲಿ ಏನು ದನಗಳದ್ದು ದುಡ್ಡು ದುಬಾರಿ ಆಗಿರುತ್ತೆ, ಅಲ್ಲಿ ಅವ್ರು ಅಷ್ಟು ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ಕಡೆ ಅಷ್ಟು ಹಳ್ಳಿಕಾರ್ ದನಿಂದು ಬೆಲೆ ಗೊತ್ತಿಲ್ಲ ಜನಗಳಿಗೆ. ಹಾಗಾಗಿ ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ ಬನ್ನಿ ಕ್ರಾಸ್ ಮಾಡಿಸ್ಕೊಳ್ಳಿ, ಹಳ್ಳಿಕಾರ್ ದನ ಓರಿ ತನ್ನಿ. ಇನ್ನೂ ನನ್ನ ಥರನೇ ಸುಮಾರು ಜನ ಹುಡುಗರು ಯೂತ್ಸ್ ಇದ್ದಾರೆ, ಅವರೆಲ್ಲ ತೊಗೊಂಬನ್ನಿ, ಯೂತ್ಸ್ ಕಟ್ಟಿ ಓರಿ ಕಟ್ಬಿಟ್ಟು ಕ್ರಾಸ್ ಮಾಡಿಸಿ ಹಸುಗಳು ತೊಗೊಂಬನ್ನಿ ಮಾಡಿ. ಎಲ್ಲೋ ಹೋಗಿ ಎಲ್ಲೋ ದುಡ್ಕೊಂಡು ಇದು ಮಾಡೋದಕ್ಕಿಂತ ಇಲ್ಲೇ ಒಂದು 4 ಹಸು ಕಟ್ಟಿ, ಸಿಂಧಿ ಹಸುಗಳು ಈ ಐನಾತಿ ಹಸುಗಳನ್ನೆಲ್ಲ ಬಿಟ್ಬಿಟ್ಟು ಈ ಥರ ಹಳ್ಳಿಕಾರ್ ಹಸುಗಳು ಕಟ್ಕೊಂಡು ಈ ಥರ ಒಂದು ಫಾರ್ಮಿಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ವರ್ಷಕ್ಕೇನಿಲ್ಲ ಅಂತಂದರೆ ನಿಮ್ಗೆ ಕರುಗಳಲ್ಲೇ ಒಂದು 50-50 ಸಾವಿರಕ್ಕೆ ಮಾರಿದ್ರೆ ಒಂದು 3 ಹಸು ಕಟ್ಕೊಂಡ್ರೆ ಅಲ್ಲೇ ನಿಮಗೆ ವರ್ಷದ ಆದಾಯ ಬಂದ್ಬಿಟ್ಟು ಹೋಗ್ಬಿಡುತ್ತೆ ನಿಮಗೆ. ಹಾಗಾಗಿ ನೋಡಿ, ಯೋಚನೆ ಮಾಡಿ, ಈ ಓರಿ ಕಟ್ಟಿ, ಎಲ್ಲರೂ ಕಟ್ಟಿ ಹಳ್ಳಿಕಾರ್ ಬೆಳಿಬೇಕು ಅಂತ ಇಷ್ಟಪಡ್ತೀನಿ. ಇವಾಗ ಡ್ರಿಂಕ್ಸ್ ಮಾಡೋದು, ಬೇರೆ ಅನೈತಿಕ ಯಾವ್ಯಾವ ಹ್ಯಾಬಿಟ್ಸ್ಗಳು, ಅವು ಇವು ಚಟಗಳು, ದುಶ್ಚಟಗಳಿಗೆ ಬಲಿಯಾಗಬೇಡಿ. ಈ ಥರ ಒಂದು ಯಾರನ್ನಾದ್ರೂ ಸ್ಕಿಲ್ ಕಲ್ತ್ಕೊಳ್ಳಿ. ಯಾವ್ದಾದ್ರು ಸ್ಕಿಲ್ ಇದ್ದರೆ ನಿಮಗೂ ಒಂದು ಹೆಸರು ಬರುತ್ತೆ. ಇವಾಗ ನೋಡಿ, ನನ್ನನ್ನು ಈಗ ಒಂದು 20-23 ವರ್ಷದ ಹುಡುಗ ನಾನು. ಇದೊಂದು ಓರಿ ಕಟ್ಟಿರೋದಕ್ಕೆ ನನ್ನನ್ನು ಜನ ದೊಡ್ಡವರು ಗುರುಸ್ತಾರೆ. ಇಲ್ಲಿಂದ ಕ್ರಾಸ್ ಮಾಡಿಸ್ಕೊಂಡು ಹೋಗಿರೋರು ಜನ ಆದರ್ಶ್ ಚೆನ್ನಾಗಿದೆಯೇನಪ್ಪ ಅಂತ ಕೇಳ್ತಾರೆ. ಅವ್ರು ನಾನು ಮರ್ತೋಗ್ಬಿಟ್ಟಿರ್ತೀನಿ ಈಗ. ಹಾಗಾಗಿ ನನಗೆ ಇವಾಗ ನೋಡಿ, ನಾನು ಏನೇ ಒಂದು MA ಡಿಗ್ರಿ ಮಾಡ್ಕೊಂಡಿದ್ರು ನಮ್ಮ ಡಿಗ್ರಿ ನನಗೆ ಇದು ಮಾಡಲಿಲ್ಲ. ಇವಾಗ ಒಂದು ಓರಿ ನನಗೆ ಹೆಸರು ತಂದು ಕೊಡ್ತಿದೆ. ಹಾಗಾಗಿ ಒಂದು ಈ ಥರ ಚಟ ಕಲೀರಿ. ಹುಡುಗಿ ಹುಚ್ಚು ಬಿಡಿ, ಓರಿ ಹುಚ್ಚು ಕಲೀರಿ ಅಂತ ಹೇಳ್ತೀನಿ ನಾನು. ಓಕೆ, ತುಂಬ ಧನ್ಯವಾದಗಳು ಸ್ನೇಹಿತರೆ. ತುಂಬ ಅರ್ಥಪೂರ್ಣವಾದ ಮಾತುಗಳನ್ನು ಇವತ್ತಿನ ಯುವ ಪೀಳಿಗೆಯವರಿಗೆ ತುಂಬ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ಇದಿಷ್ಟು ಅವರ ಮಾಹಿತಿ. ಅವರ ಮನೆಯಲ್ಲಿ ಸುಗ್ರೀವ ಅಂತ ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ಸುಗ್ರೀವ ಅಂದರೆ ನಿಮಗೆ ಗೊತ್ತು, ಸುಗ್ರೀವ, ವಾಲಿಯ ತಮ್ಮ ಸುಗ್ರೀವ. ಆ ಸುಗ್ರೀವನ ಒಂದು ನಿಷ್ಠೆ ನೋಡಿ ಸ್ನೇಹಿತರೆ, ಈ ಎತ್ತಿನ ಒಂದು ನಿಷ್ಠೆಗೆ ಹೋಲಿಕೆ ಮಾಡಿ ಸುಗ್ರೀವ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಇವರನ್ನ ಮಾತಾಡಿಸಿ, ಊರಿನ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಂಥ ಒಂದು ಸುಗ್ರೀವ ಎತ್ತಿನ ವಿಡಿಯೋ ಮಾಡೋಕ್ಕೆ ನಾವು ಕೂಡ ಅದೃಷ್ಟವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಥ್ಯಾಂಕ್ಸ್ ಅಣ್ಣ. ತುಂಬ ಈ ಅಜ್ಜಾಂಪುರ ಸುತ್ತಮುತ್ತ ಎಲ್ಲರಿಗೂ ಕೂಡ ತುಂಬ ಒಂದು ಮಾತು, ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೇ ಕೂಡ ಬಂದು ನೀವು ಈ ಥರ ವೀಡಿಯೋಗಳು ಮಾಡ್ಕೊಂಡು ಮಳೆಯನ್ನೆಲ್ಲ ಬಿಸಿಲನ್ನೆಲ್ಲ ಬಂದು ಮಾಡ್ತಿದ್ದೀರಾ. ನಿಮಗೂ ತುಂಬ ಥ್ಯಾಂಕ್ಸ್ಗಳು, ಹೃದಯಪೂರ್ವಕವಾದ ಧನ್ಯವಾದಗಳು. ನಮಗೆ ಇವತ್ತಿನ ಯೂತ್ಸಿಗೆ ಏನು ಹೇಳ್ತೀನಿ, ಇವಾಗ ನಮ್ಮ ಭಾಗದಲ್ಲಿ ರೈಸ್ ತುಂಬ ಚೆನ್ನಾಗಿ ಜೋರಾಗಿ ನಡೀಲಿ ತುಂಬ. ಬಟ್ ಅದೇ ಎತ್ತಿಂದು ಜಾಸ್ತಿ ನೋಯಿಸಬೇಡಿ. ಹೋಗೇ ಹೋಗ್ತವೆ ಯಾವತ್ತೇ ಇದ್ರು ಎತ್ತುನು. ಹೊಡೆದ್ಬಿಟ್ಟು 2-3 ರೇಸಿಗೆ ಹೊಡೆದ್ಬಿಟ್ಟು ಸಾಯಿಸೋದು ಅವೆಲ್ಲ ಬೇಡ. ಹೊಡೀರಿ, ತೊಂದರೆ ಇಲ್ಲ. ಬಟ್ ಆದರೆ ಇದೇ ಥರ ಒಂದು ಓರಿ ಮೇಲೆ, ಒಂದು ಬಸವಣ್ಣನ ಮೇಲೆ ಒಂದು ಗಮನ ಇರಲಿ. ಏನೇ ಆದರೂ ನಮ್ಮ ಬಸವಣ್ಣಗಳು, ನಮ್ಮ ದೇವ್ರವು. ಎಲ್ಲೋ ಕಲ್ಲಲ್ಲಿರೋ ಬಸವಣ್ಣನ ಪೂಜಿಸೋದಕ್ಕಿಂತ ನಿಜವಾದ ಬಸವಣ್ಣನ ಪೂಜಿಸೋದು ತುಂಬ ಒಳ್ಳೆಯದು. ಅದೇ ರೀತಿ ಮತ್ತು ಈ ಭೂಚೇತನ ಚಾನಲ್ ಅನ್ನೋದನ್ನ ತುಂಬ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಈಗ ಅಣ್ಣನ ಬೆಳೆಸ್ಬೇಕು ನೀವು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ತುಂಬ ಧನ್ಯವಾದಗಳು. ದಯವಿಟ್ಟು ಈ ರೀತಿಯಾದ ಎತ್ತುಗಳನ್ನು ಸಾಕಿ ಹಳ್ಳಿಕರನ್ನು ಸಂರಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ದೊಡ್ಡ ರಾಸು ಸುಗ್ರೀವ ಈ ಎತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ